ಹಾಯ್ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಬರೇ ಹಸಿರ ಮೋಡ ತೋರ್ಸಕತ್ತಾರ ಅನ್ಬೋದು ನೀವು. ಹೌದು ನೋಡ್ರಿ, ನಾನು ಹೊಂಟೇವಿ, ನಾವು ಫ್ಯಾಮ್ಲಿ ಸಮೇತ ಹೊಂಟೇವಿ. ನಮ್ಮ ಊರಿಂದ ಬರೀ 9 ಕಿಲೋಮೀಟ್ರ್ ಆಗುತ್ತೆ. ಯಾವ ಊರಂದ್ರೆ ಕಪ್ಪತ್ ಗುಡ್ಡಕ್ಕೆ ಹೊಂಟೇವಿ. ಇದೇ ನೋಡ್ರಿ ಕಪ್ಪತ್ ಗುಡ್ಡ ಅಂಥೇಳಿ. ನಾವೀಗ ಪೂರ ಕೆಳಗದೇವ್ರಿ. ಭಾಳ ಜನನೇ ಈಗ ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಮಾತ್ರ ಇಲ್ಲೇ ಸುತ್ತಮುತ್ತ ಇರೋರೆಲ್ಲ ಕಪ್ಪತ್ ಗುಡ್ಡಕ್ಕೆ ಬಂದು ಹೋಗ್ತಾರೆ. ಮಾರ್ನಿಂಗ್ 4ಕ್ಕೆ ಬಿಡ್ತಾರೆ ನೋಡ್ರಿ ಗುಡ್ಡ ಏರೋದು. 5 ಅಂದ್ರೆ ಇರ್ತಾರೆ. ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಇರುತ್ತಂತ್ರಿ. ಪೂರ ಎಲ್ಲ ಮಂಜು ಬಿದ್ದಿರ್ತೈತಂತ್ರಿ. ನೋಡಕ್ಕೆ ಮಾತ್ರ 2 ಕಣ್ಣು ಸಾಲಂಗಿಲ್ಲ ಅಂತಾರೆ ಹೋದವರು. ನಾವು ಕೂಡ ಆ ವ್ಯೂನ ನಾನು ಕೂಡ ನೋಡಿಲ್ಲ. ಅಷ್ಟು ಮಾರ್ನಿಂಗ್ ನಮಗೆ ಹೋಗೋದು ಆಗಿಲ್ಲ. ಈಗ ನಾವು ಟೈಮ್ 5:30 ಪೌಣೆ 6 ಆಗಕತ್ತೈತೆ ನೋಡ್ರಿ. ನಾವು ಗುಡ್ಡ ಈಗ ಏರಾಕತ್ತೇವಿ. ನಾನು ನಮ್ಮ ಮನೆಯವರು ನಮ್ಮ ಅಕ್ಕಂದ್ರು ನೋಡ್ರಿ. ಇದೇ ಕಪ್ಪತ್ ಮಲ್ಲೇಶ್ವರ. ಭಾಳ ಸತ್ತೋಳವದಾನ, ಗುಡ್ಡದ ಮ್ಯಾಗ ಅದಾನ. ನಾವು ಏರ್ಬೇಕಂದ್ರೆ 1 ತಾಸು ಆತ್ರಿ. ಸಣ್ಣ ಹುಡುಗಿ ಕರ್ಕೊಂಡು ಹೋಗಿದ್ವಿ, ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಡು ಹೋಗಿದ್ವಿ. ಸೊ ಆಕಿನ ಕರ್ಕೊಂಡು ಮ್ಯಾಗ ಇರೋಷ್ಟಿಗೆ ಭಾಳ ಟೈಮ್ ಆಯಿತು. ಸೊ ನಾವು 1 ತಾಸು ತೊಗೊಂಡ್ವಿ ಗುಡ್ಡ ಮ್ಯಾಲೆ ಏರ್ಬೇಕಂದ್ರೆ. ಇದಕ್ಕಿನ್ನ ಇನ್ನೂ ಮ್ಯಾಗ ಏರಿ ಪೂರಾ ವ್ಯೂ ಆಮೇಲೆ ಮಂಜು ನೋಡ್ಬೇಕಂದ್ರೆ ಇನ್ನೂ ಮ್ಯಾಲೆ ಇರ್ಬೇಕು ನೋಡ್ರಿ. ಗುಡ್ಡದಾಗ ಹೆಂಗೆ ನೆಲ್ಸ್ಯಾನ ನೋಡ್ರಿ ಮಲ್ಲೇಶ್ವರ. ಪೂರಾ ಹೀಗೆಲ್ಲ ಸ್ವಲ್ಪ ದೇವ್ರನ್ನ ಬಿಟ್ಟು ಮ್ಯಾಗೆಲ್ಲ ಕಲ್ಲು ನೋಡ್ರಿ. ಅದನ್ನೆಲ್ಲ ಹೆಂಗೆ ಕಟ್ಟದಾರ ನೋಡ್ರಿ. ಪೂರಾ ಗುಡ್ದಾಗೆ ನೆಲ್ಸಾನ್ರಿ ಮಲ್ಲೇಶ್ವರ. ಕಪ್ಪತ್ ಮಲ್ಲೇಶ್ವರ ಅಂಥೇಳಿ ಭಾಳ ಸತ್ತೋಳವದಾನ. ಡೋಣಿಯಿಂದ ಇದು 9 ಕಿಲೋಮೀಟ್ರ್ ದೂರದಲ್ಲಿ ಐತೆ ನೋಡ್ರಿ. ನೀವು ನಿಯರ್ ಬೈ ಧಾರವಾಡ, ಹುಬ್ಬಳ್ಳಿ, ಗದಗ ಆದವರು ಕೂಡ, ಗದಗದವ್ರಿಗಂತೂ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ ನೋಡ್ರಿ ಗಾಯ್ಸ್, ಕಪ್ಪತ್ ಗುಡ್ಡ ಊರು. ನೀವು ನಿಯರ್ ಬೈ ಆಗಿರೋರು ಬಂದು ಈಗ ನೋಡ್ಬೋದು. ಭಾಳನೇ ಚಲೋ ಪ್ಲೇಸ್ ಐತಿ. ಆಮೇಲೆ ಇಲ್ಲಿ ದಾಸೋಗು ಕೂಡ ಇರುತ್ತೆ. ನಾವು ಕೂಡ ಪ್ರಸಾದ ತೊಗೊಂಡ್ವಿ ಎಲ್ಲರೂ. ನಾವು ಸಂಜೆ ಮುಂದೆ ಹೋಗಿದ್ದೀವ್ರಿ, ಊಟ ಮಾಡ್ಕೊಂಡು ಹೋಗಿದ್ವಿ. ಹೊಟ್ಟೆ ತುಂಬಿತ್ತು. ಆದರೂ ಪ್ರಸಾದ ಅಂಥೇಳಿ ಒಂದು ಸ್ವಲ್ಪ ತೊಗೊಂಡ್ವಿ. ಇದಾದ ತಕ್ಷಣ ಇಲ್ಲೊಂದು 4 ದೇವಸ್ಥಾನಗಳದಾವ್ರಿ. ಗುಡ್ಡದ ಮ್ಯಾಗನ ಅದಾವ್ರಿ. ನೋಡ್ರಿ ಗಾಯ್ಸ್, ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ. ಪೂರಾ ಹಸಿರು. ಇಲ್ಲೊಂದು ಯಾವ ದೇವರಂದ್ರೆ ಬಸವಣ್ಣ ಅದಾನೇನು ಗಣಪತಿ ಅದಾನ. ಪೂರ ಕತ್ಲಾಗಿತ್ರಿ, ಕಾಣಲಿಲ್ಲ. ನಾನು ಇದು ನೋಡ್ರಿ ಇಲ್ಲಿ ಇಷ್ಟು ನಮಸ್ಕಾರ ಮಾಡಿ ನಾವು ನೋಡ್ರಿ ವ್ಯೂ. ನಾ ಆ ಗುಡ್ಡ ಅರ್ಧ ಏರಿದ್ದು ವ್ಯೂ ನೋಡ್ರಿ. ನಾ ಪೂರಾ ಏರಿದ್ರೆ ಮಾತ್ರ ಮಸ್ತ್ ಬರುತ್ತೆ ನೋಡ್ರಿ ಹೆಂಗೈತಿ. ಇದನ್ನು ನೋಡಿಕೊಂಡು ಮುಂದೆ ನಿಮ್ಗೆ ನಮ್ಮ ಮನೆ ತೋರಿಸ್ತೀನಿ. ಇದು ನೋಡ್ರಿ ನಮ್ಮ ದೊಡ್ಡತ್ತಿಯವರ ಮನೆ. ಹೋದ ತಕ್ಷಣ ದಣ್ಣ ಕಟ್ಟಾಕ ಅದೆಲ್ಲ ಸಣ್ಣ ಕರು ಐತೆ ನೋಡ್ರಿ ಅಲ್ಲೇ. ಇದಾದ ನೆಕ್ಸ್ಟ್ ಇದಕ್ಕೆ ಜೇಜಿ ಕಟ್ಟಿ ನಮ್ಮ ಮಾಮ ಅವರೆಲ್ಲ ಅದಾರ ನೋಡ್ರಿ. ಹಾಗೆ ನಮ್ಮ ತಂಗಿಯೊಬ್ಬರು ವಿಡಿಯೋ ಮಾಡಿದ್ರು, ನಾನು ಸುಮ್ಮಂಗ ಕುಂತಿದ್ದೆ. ಇದಾದ್ಗಳೇನ ಒಂದು ಕೋಲಿ, ಅದಾದ್ಗಳೇನ ನೆಕ್ಸ್ಟ್ ಅಡ್ಗೆ ಮನೆ. ಪೂರ ಏನು ಆಕಿನೂ ಚೆಂದಾಗ ತೊಗೊಂಡಿಲ್ರಿ. ನಾನಾದ್ರೆ ಪೂರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಏನನ್ನೋದು. ಆಕೆ ಅಷ್ಟು ಹಂಗೆ ಅವಸರಲ್ಲೇನೆ ತೊಗೊಂಡಾಳ ಇದನ್ನು ವಿಡಿಯೋ. ಹಿಂಗಿದ್ದು ನೋಡ್ರಿ. ಇದು ಸುಮಾರು 300 ವರ್ಷದ ಹಿಂದಿನ ಮನೆ. ಹಿಂದೆ ಹೋಗೋಕೆ ಒಂದಿಷ್ಟು ಜಾಗ ಬಿಟ್ಟಾರ, ಹಿತ್ತಲು ಬಾಕ್ಲು ಅಂತ ಹೇಳಿ. ಡೈರೆಕ್ಟ್ ಶಿರಟ್ಟಿಗೆ ಬಂದೀವ್ರಿ. ಫಕೀರೇಶ್ವರ ಮಠ ಭಾಳನೇ ಫೇಮಸ್ ಐತಿ ಆ ಕಡೆ ಜನಕ್ಕೆಲ್ಲ ಗೊತ್ತಿದ್ದು. ನೀವು ಕೂಡ ಶಿರಟ್ಟಿಯರಾಗಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಪ್ರಸಾದ ಅಂತೂ ಅಲ್ಟಿಮೇಟಾಗಿ ಮಸ್ತ್ ಇತ್ತು ನೋಡ್ರಿ. ಇದು ಸಂಗಟಿ ಸಾರು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿರಲ್ರಿ, ಅದಕ್ಕೆ ಉಪ್ಪಿಟ್ಟಿದ್ರು. ನಾವು ಪ್ರಸಾದ ತಗೊಂಡು ಮಠದ ಆನೆಗೆ ನೋಡಕ್ಕೆ ಬಂದ್ವಿ. ಅಂದ್ರೆ ಮಠದ ಆನೆ ಕಡೆ ಎಲ್ಲರೂ ಆಶೀರ್ವಾದ ತಗೋತಾರೆ. ನಾವು ಕೂಡ ಅದನ್ನು ಆಶೀರ್ವಾದ ತಗೊಂಡು ಮುಂದೆ ಹೊಂಟೀವ್ರಿ. ಪಾಪ ಮಠದ ಆನೆ ನಿಂತಲ್ಲೇ ನಿಂತೈತ್ರಿ. ಅದನ್ನು ನೋಡಾಕ ನಮಗೂ ಬೇಜಾರಾಯಿತು. ಯಾಕಂದ್ರೆ ಪ್ರಾಣಿಗಳು ಎಲ್ಲಿರ್ಬೇಕು ಅಲ್ಲಿದ್ರನ ಚಂದ. ಕಾಡೊಳಗಿರೋ ಆನೆಗಳು ಕಾಡಲ್ಲಿದ್ರೇ ಚಂದ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಬಂದ್ವಿ ವೆಂಕಟಾಪುರ. ಆ ಸ್ವಾಮಿ ಶ್ರೀನಿವಾಸ ಸ್ವಾಮಿ ಮೂಲ ನೆಲೆಸಿದ್ದೇ ಇಲ್ಲೇ ಅಂತ ನೋಡ್ರಿ. ಬರೀ ಇದು ಒಂದೇ ದೇವಸ್ಥಾನ ಇರೋದು, ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ. ನಾವು ಹೋದಾಗ ದೇವಸ್ಥಾನ ಬಾಗ್ಲ ಹಾಕಿತ್ತು ಗಾಯ್ಸ್. ನಾವು ಹೊರಗಡೆನೆ ನಮಸ್ಕಾರ ಮಾಡಿ ಬಂದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.